ಶ್ರೀಮತಿ ಸುನಂದಾ ಜೋಶಿ ನಿವೃತ್ತ ಶಿಕ್ಷಕರು ಅವರ್ಸ. ಇಲ್ಲಿ ನಿವೃತ್ತ ನೌಕರರ ಸಂಘ ಇದ್ದಾಗ ಸದಾ ನಮ್ಮ ಶಾಲೆಗೆ ಭೇಟಿ ನೀಡ್ತಾ ಇದ್ದರು. ಅವರ ಕೆಲವೊಂದು ಸ್ಫೂರ್ತಿದಾಯಕ ಮಾತುಗಳಿಗೆ ನಾವು ಯಾವಾಗಲೂ ಸಾಕ್ಷಿಯಾಗಿರ್ತಿದ್ವಿ. ಆ ಒಂದು ಸ್ಫೂರ್ತಿದಾಯಕ ಒಂದು ಮಾತುಗಳು ನಮಗೆ ನಮ್ಮ ಶಾಲೆಯ ಒಂದು ಜೀವನದಲ್ಲಿ, ನಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಈ ಗಣ್ಯಮಾನ್ಯರು ನಮ್ಮ ಶಾಲೆಯ ಭವ್ಯ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಶ್ರೀಮತಿ ಸುನಂದಾ ಜೋಶಿ ನಿವೃತ್ತ ಶಿಕ್ಷಕರ ಅವರಸ ಇವರಿಗೆ ನಮ್ಮ ಶಾಲೆಯ ಪರವಾಗಿ, ಶಿಕ್ಷಕರ ಪರವಾಗಿ, ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹಾಗೂ SDMC ಅವರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮಾನ್ಯರಿಗೆ ಮನ್ಸು ಸತ್ಯ ನಾಯಕರವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿ ಮಾಡ್ತೇನೆ. He just retired but not tired. 60ರ ಹರೆಯದಲ್ಲೂ 16ರ ಯುವಕರಂತೆ ಚುರುಕಾಗಿ ಕಾರ್ಯವೈಖರಿಯಿಂದನೇ ದಕ್ಷತೆಯನ್ನು ಮೆರೆದು ಹೆಸರಾದಂತಹ ಶ್ರೀ ವಿನೋದ್ ವಾಮನ್ ಅಣ್ವೇಕರ್ ಯೋಜನಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರವಾರ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಆಗಮಿಸಿ ನಮ್ಮ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಶಿಕ್ಷಕರು, ಮಕ್ಕಳು, SDMC ಹಾಗೂ ಸರ್ವ ಪಾಲಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಾನ್ಯರಿಗೆ ರೇಷ್ಮಾ ರಾಜು ನಾಯಕರವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಯನ್ನು ಮಾಡ್ತೇನೆ. ಡೆಪ್ಯೂಟಿ RFO ಹಟ್ಟಿಕೇರಿ ಶ್ರೀ ಭರತೇಶ್ ವಾಲ್ಮೀಕಿಯವರು ತುಂಬ ಕೇಳ್ಪಟ್ಟಿದೆ. ಇವರ ಬಗ್ಗೆ ತುಂಬ ತಮ್ಮ ಕಾರ್ಯವೈಖರಿಯಲ್ಲಿ ಬಹಳ ಪ್ರಾಮಾಣಿಕತನ ಮೆರೆದು ಸುತ್ತಮುತ್ತಲು ಪ್ರದೇಶದಲ್ಲಿ ಹೆಸರುವಾಸಿಯಾದಂತಹ ಶ್ರೀ ಭರತೇಶ್ ವಾಲ್ಮೀಕಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಆಗಮಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆ, ಶಿಕ್ಷಕರು ಮತ್ತು ಮುದ್ದು ಮಕ್ಕಳು ಹಾಗೂ SDMC ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯರಿಗೆ ನಾಗರಾಜ್ ವಿಷ್ಣು ನಾಯ್ಕರವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಯನ್ನು ಮಾಡ್ತೇನೆ. ಶ್ರೀ ದಿನಕರ್ ಪಡ್ತಿ, ಪವರ್ ಮ್ಯಾನ್ ಆಫ್ ಅವರ್ಸ. ನಮಗೆ ದಿನನಿತ್ಯದ ಒಂದು ಏನು ಪೊಟೆನ್ಷಿಯಲ್ ಪ್ರಾಬ್ಲಮ್ಸ್ ಅಂತ ನಾವೇನು ಹೇಳ್ತೀವಿ, ದಿನನಿತ್ಯ ಬರುವಂತಹ ಸಣ್ಣ ಪುಟ್ಟ ವಿದ್ಯುತ್ ದೋಷಗಳಾಗಿರ್ಬೋದು ಅಥವಾ ಬಿಸಿ ಊಟದ ಕಾರ್ಯಕ್ರಮಗಳಿಗೆ ನಮ್ಮ ಸಹಾಯ ಹಸ್ತವನ್ನು ಈ ಪವರ್ ಮ್ಯಾನ್ಗಳು ನಮಗೆ ಯಾವಾಗಲೂ ಬೆಂಬಲವಾಗಿ ನಿಂತಿರ್ತಾರೆ. ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ದಿನನಿತ್ಯ ಫೋನ್ ಮಾಡಿದರೆ ಸಾಕು, ಕ್ಷಣ ಮಾತ್ರದಲ್ಲಿ ಬಂದು ಶಾಲೆಗೆ ಆಗಮಿಸ್ತಾರೆ. ಈ ಮಾನ್ಯರು ಕೂಡ ಸನ್ಮಾನಿತರಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಶ್ರೀ ದಿನಕರ್ ಪಡ್ತಿ ಇವರಿಗೆ ನಮ್ಮ ಶಾಲೆ, ಶಿಕ್ಷಕರು, ಮುದ್ದು ವಿದ್ಯಾರ್ಥಿಗಳು, SDMCಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾನ್ಯರಿಗೆ ಶ್ರೀಮತಿ ಸುಜಾತಾ ಸಂತೋಷ್ ಹಬ್ಬಳ್ಳಿ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಯನ್ನು ಮಾಡ್ತೇನೆ. ಶ್ರೀಯುತರು ನಮ್ಮ ಶಾಲಾ ಕಾರ್ಯಗಳಿಗೆ ವಾಹನ ಸೌಲಭ್ಯ ನೀಡುವ ಮೂಲಕ ಮತ್ತು ಸಹಾಯ ಹಸ್ತ ಚಾಚುವ ಮೂಲಕ ಯಾವಾಗಲೂ ನಮ್ಮ ಶಾಲೆಗೆ ಮತ್ತೊಬ್ಬ ಪ್ರಜೆಯಾಗಿ ಈ ಶಾಲೆಯ ಭಾಗವಾಗಿರ್ತಾರೆ. ಶ್ರೀ ಪಾಂಡವರಾವ್ ಲಕ್ಷ್ಮಣ್ ನಾಯ್ಕರವರು ವರ್ಷದಲ್ಲಿ ವಾಹನ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದು ಸನ್ಮಾನಿತರಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಮುದ್ದು ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು ಹಾಗೂ SDMCಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಯುತರಿಗೆ ಶ್ರೀಮತಿ ಸಾವಿತ್ರಿ ಶ್ರೀನಿವಾಸ್ ಆದ್ಯರವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಮಾತಿನಲ್ಲಿ ಚತುರ, ಸ್ವಭಾವದಲ್ಲಿ ತುಂಟ, ಪ್ರತಿಭೆಯಲ್ಲಿ ಅಮೋಘ. ನಮ್ಮ ಶಾಲೆಗೆ ಕೀರ್ತಿ ತರುವಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಕುಮಾರ್ ಪ್ರಜ್ವಲ್ ವಿನಾಯಕ್ ನಾಯ್ಕರು ಸನ್ಮಾನಿತರಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಶಿಕ್ಷಕರು, ಮುದ್ದು ವಿದ್ಯಾರ್ಥಿಗಳು, SDMC ಹಾಗೂ ಪಾಲಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ವಿನಯ ನಾಯಕರವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಯನ್ನು ಮಾಡ್ತೇನೆ. ನಮ್ಮ ಇಲಾಖೆಯ ಪ್ರತಿನಿಧಿಗಳು, ಅವರ ಸಂಪನ್ಮೂಲ ವ್ಯಕ್ತಿಗಳು,
ನಮ್ಮ ಶಾಲೆಗಳಿಗೆ ಸದಾ ಬೆನ್ನೆಲುಬಾಗಿ ನಿಂತುಕೊಂಡು ವರ್ಷದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ವಿಶೇಷತೆಯನ್ನು ಹುಡುಕ್ತಾ ಸದಾ ಯಾರು ಹೊಸತನ್ನು ಬಯಸ್ತಾರೆ ಅವರಿಗೆ ಸ್ನೇಹಿತರಾಗಿ ಸದಾ ತಮ್ಮ ಕಾರ್ಯಗಳಲ್ಲಿ ಚುರುಕಾಗಿ ನಮಗೆ ಮಾರ್ಗದರ್ಶಕರಾಗಿ ಇವತ್ತು ನಮ್ಮ ಆಹ್ವಾನವನ್ನು ಮನ್ನಿಸಿ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಅವರ್ಸ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ಶ್ಯಾಮಲಾ ನಾಯಕ್ರವರಿಗೂ ಕೂಡ ನಮ್ಮ ಮುದ್ದು ಮಕ್ಕಳು, ಶಿಕ್ಷಕರು, ಪಾಲಕರು ಹಾಗೂ SDMCಯ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಾನ್ಯರಿಗೆ ಪ್ರೀತಿ ಪ್ರಭುರವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ SDMC ಅಧ್ಯಕ್ಷರು ಅಂತ ನಾವು ಹೇಳಲಿಕ್ಕೆ ಅವರಿಗೊಂದು ಪದನಾಮ ಕೊಟ್ಟಿದ್ದೇವೆ. ಬಟ್ ಆದರೆ ನಾವು ಶಿಕ್ಷಕರ ಜೊತೆಗೆ ಅವರೊಬ್ಬರು ಶಿಕ್ಷಕರು ತಮ್ಮ ಸಂಪೂರ್ಣ ತಂಡದೊಂದಿಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಾಗಿ ತಮ್ಮ ತಂಡದ ಸದಸ್ಯರನ್ನು ಸ್ಫೂರ್ತಿದಾಯಕವಾಗಿ ಹುರಿದುಂಬಿಸ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಒಗ್ಗಟ್ಟಾಗಿ ಕರೆದುಕೊಂಡು ಬರ್ತಾರೆ. ಹಾಗೆ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ನಿಲ್ತಾರೆ. ಅವರೇ ನಮ್ಮ SDMC ಅಧ್ಯಕ್ಷರಾದಂತಹ ಶ್ರೀ ಮಹೇಶ್ ರಘುರಾಯ್ ನಾಯ್ಕರವರು. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಮುದ್ದು ವಿದ್ಯಾರ್ಥಿಗಳ ಪರವಾಗಿ, SDMC ಸದಸ್ಯರ ಪರವಾಗಿ, ಶಿಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಧರ್ ಭಟ್ ಶಿಕ್ಷಕರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಅವಕಾಶವನ್ನು ಕಲ್ಪಿಸ್ತಾರೆ. ವೃತ್ತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆದರೂ ಕೂಡ ನಮ್ಮ ಶಾಲೆ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೆ ಇವತ್ತಿನವರೆಗೂ ಅವರು ಬರಲ್ಲ ಎಂದು ಮಾತೇ ಇಲ್ಲ. ಮಾತಿನಲ್ಲಿ ಚತುರರು. ಒಂದು ವೇದಿಕೆಯನ್ನು ಹೇಗೆ ಅಟ್ರಾಕ್ಟಿವ್ ಆಗಿ ಇಡಬೇಕು ಅನ್ನೋದು ಬಹಳ ಚಾಣಾಕ್ಷತನದಿಂದ ಬಲೆಯನ್ನು ಹೆಣಿತಾರೆ. ಅಷ್ಟು ಸುಮಧುರವಾಗಿ ಮಾತನಾಡ್ತಾರೆ. ಅವರ ಮಾತುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ. ಅವರೇ ನಮ್ಮ PDO ಆದಂತಹ ಬಬ್ರುವಾಡ ಪಂಚಾಯತ್ PDO ಆದಂತಹ ಶ್ರೀ ನಾಗೇಂದ್ರ ನಾಯ್ಕರವರು. ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ಆಗಮಿಸಿ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಮುದ್ದು ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು ಹಾಗೂ ಸರ್ವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಶಾಲಾ ಮಂತ್ರಿಮಂಡಲ ಹಾಗೂ ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ನನ್ನ ಶಿಕ್ಷಕರು ಹಾಗೂ ಇಲ್ಲಿಯ SDMCಯ ಉಳಿದ ಸದಸ್ಯರು ಹಾಗೂ ಪರೋಕ್ಷವಾಗಿ ನಮಗೆ ಶುಭವನ್ನು ಕೋರಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ಒಂದೇ ಉಸಿರಿನಲ್ಲಿ ಸ್ವಾಗತವನ್ನು ಕೋರ್ತಾ ನನ್ನ ಈ ಸ್ವಾಗತ ಭಾಷಣಕ್ಕೆ ಮುಕ್ತಾಯ ಹೇಳ್ತಿದ್ದೀನಿ. ಮಾನ್ಯರಿಗೆ ಶ್ರೀ ನಾಗೇಂದ್ರ ನಾಯ್ಕರವರಿಗೆ ರಾಜೇಶ್ವರಿ ಹರಡೇಕರ್ ಇವರು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.